ನಮಗೆ ಬಿಸ್ನೆಸ್ ರೇಟ್ ಬೀಳುತ್ತೆ ಸರ್. ಇವಾಗ ಮೀಟ್ರ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹತ್ತೋರು ಹತ್ತೋದಿಲ್ಲ. ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಒಂದು 500 ರೂಪಾಯಿ ದುಡ್ದಿದ್ದೀವಿ ಅಷ್ಟೇ. ಬೆಳಗಿಂದ ಸುತ್ತಿ ಹತ್ತಿಸ್ಕೊಂಡು ಹೋಯ್ತಾರೆ, ಬರ್ತಾರೆ ಮೆತ್ತಗೆ 2 ವೀಲರಲ್ಲಿ ಗಾಡಿಯಲ್ಲಿ ಪಿಕಪ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅವರು. ತುಂಬ 10 ರೂಪಾಯಿ ಕಿಲೋಮೀಟರ್ ಕೊಡ್ತಾ ಇದ್ದಾರೆ ಸ್ವಾಮಿ ನಮಗೆ. ಕ್ಯಾಬ್ಗೆ ಎಕ್ಸೆಲ್ ಗಾಡಿ 10 ರೂಪಾಯಿ 12 ರೂಪಾಯಿ ಕಿಲೋಮೀಟ್ರು, 25 ಕಿಲೋಮೀಟ್ರಿಗೆ 250 ರೂಪಾಯಿ. ಊಬರಲ್ಲಿ ನಾರ್ತ್ ಇಂಡಿಯನ್ಸ್ ಗಾಡಿ ಇದು ವ್ಯಾಗನರ್ ಬಿಟ್ಟಿದ್ದಾರೆ. ಆ ಗಾಡಿ ಬಂದ್ಮೇಲೆ ಅಂತೂ ತುಂಬ ವರಸ್ಟ್ ಆಗ್ಬಿಟ್ಟಿದೆ. ಆಟೋದವ್ರಿಗಾದ್ರೂ ಪರವಾಗಿಲ್ಲ, ನಮ್ಗಂತೂ ಇನ್ನೂ ವರಸ್ಟ್ ಆಗ್ಬಿಟ್ಟಿದೆ. 10 ವರ್ಷ ಆಟೋ ಓಡಿಸಿದ್ದೀನಿ, ಈಗ 10 ವರ್ಷದ ಕ್ಯಾಬಲ್ಲಿ ಇದ್ದೀನಿ. ಇವಾಗ ಏರ್ಪೋರ್ಟ್ ಇಂದ ಪಿಕಪ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ ನಾನು ನಿನ್ನೆ. ಅದರಲ್ಲಿ 1230 ರೂಪಾಯಿ ಬಿಲ್ ಮಾಡೋಣ. ಅಲ್ಲಿ ಕೊಟ್ಟಿರೋದೇ ನಾನು 450 ರೂಪಾಯಿ ಕೊಟ್ಟವನು. ಬೇಡ ಸರ್, ಇರೋ ಬಿಸ್ನೆಸ್ಸೇ ಸಾಕು ನಮಗೆ. ಬೇಡ ಅಂತೀರಾ? ಸಾಕು. ಇವಾಗಲೇ 30 ರೂಪಾಯಿ ಕೊಟ್ಟರೆ ಜನಗಳಿಗೆ, ಸಾಮಾನ್ಯ ಜನಗಳಿಗೆ ಭಾಳ ಕಷ್ಟ ಆಗುತ್ತೆ. 30 ರೂಪಾಯಿನೇ ನಮಗೆ, 30 ರೂಪಾಯಿನೇ ಸಾಕು. 30 ರೂಪಾಯಿನೇ ಸಾಕು ಅಂತೀರಾ? ಸಾಕು, ಅದು ಅಷ್ಟರಲ್ಲೇ ಸಾಕು. ಜಾಸ್ತಿ ಮಾಡಿದ್ರೆ ತೊಂದರೆ ಆಗುತ್ತೆ. ಹಾಂ, ದರ ಹೆಚ್ಚಾದ್ರೆ ಏನೇ ತೊಂದರೆ ಆಗುತ್ತೆ? ಈಗ ನಮಗೆ ಬಿಸ್ನೆಸ್ ರೇಟ್ ಬೀಳುತ್ತೆ ಸರ್. ಯಾವ ಥರ? ಮಿನಿಮಮ್ ಜನಗಳಿಗೆ ಇವಾಗ ಕಷ್ಟ ಜಲ್ದಿದ್ದಾರೆ. ಇವಾಗ ಮೀಟ್ರ್ ಜಾಸ್ತಿ ಮಾಡ್ಕೊಂಡು ಹೋದ್ರೆ ಹತ್ತೋರು ಹತ್ತೋದಿಲ್ಲ. ಬೈಕು ನಿಲ್ಲಿಸ್ಬೇಕು. ಓಲೋ ಓಬರ್ ಬೈಕ್ ಮಾಡ್ತಾರೆ, ಮೆತ್ತಗೆ ಪಿಕಪ್ ಮಾಡ್ಕೊಂಡು 2 ವೀಲರಲ್ಲಿ ಕರ್ಕೊಂಡು ಹೋಗ್ತಾರೆ. ನಾವು ಆಟೋವರು 3-4 ಜನ ಇದ್ರೇ ಮಾತ್ರನೇ ಬರೋದು ಆಟೋಗೆ. ಒಬ್ರೊಬ್ಬರಾಗಿ ಯಾರೂ ಬರೋದಿಲ್ಲ. ಈಗ ಬೆಳಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತಾರೆ ಆಟೋಗೆ ನೀವು? ನಾವು 6 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಸರ್. ಒಂದು 500 ರೂಪಾಯಿ ದುಡ್ದಿದ್ದೀವಿ ಅಷ್ಟೇ. ಬೆಳಗಿಂದ ಸುತ್ತಿ ಬೆಳಗ್ಗೆ 500 ರೂಪಾಯಿ ದುಡ್ದಿದ್ದೀರಾ ಅಷ್ಟೇ. ಗಾಡಿ ಫೈನಾನ್ಸ್ ಕಟ್ಟೋದೇನೋ, ಮನೆ ಬಾಡಿಗೆ ಕಟ್ಟೋದೇನೋ, ಮನೆ ಸಂಸಾರ ನಡೆಸೋದು ಭಾಳ ಕಷ್ಟ ಆಗ್ಬಿಟ್ಟಿದೆ. ಮನೆ ಅಷ್ಟು ನಿಲ್ತೀರಾ? ಈಗ ಎಚ್ಚೆತ್ತುವಾಗ ಸ್ವಲ್ಪ ಈಗ ಸಾರಿಗೆ ಇಲಾಖೆ ಕೂಡ ಮತ್ತೆ ಕೈ ಜೋಡಿಸಿದೆ. ಅವರು ಸರ್ಕಾರದವರು ಮಾಡಬೇಕು. ಅವರು ನಮಗೆ ಒಂದು ಕರುಣೆ ತೋರಿಸಿದ್ರೆ ಆಗುತ್ತೆ. ಅವ್ರ ಕೈಯಲ್ಲಿದೆ. ನಮ್ಮ ಕೈ ಅಂತ ನಿಮಗೆ ಸಾರಿಗೆ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಏನಿಲ್ಲ, ಅವರು ದಯಮಾಡಿ ಅವ್ರಿಗೆ ಆಟೋ ಬೈಕ್ ಟಾಕೀಸ್ ಅವ್ರನ್ನ ನಿಲ್ಲಿಸಿದ್ರೆ ನಮಗೆ ತುಂಬ ಒಳ್ಳೆಯದು. ಇಲ್ಲ ಒಂದು ಕಡೆ ನೋಡ್ತಾ ಇರ್ತೀವಿ ನಾವು ಕೂಡ, ಎಲ್ಲೋ ಹತ್ತಿಸ್ಕೊಂಡು ಹೋಯ್ತಾರೆ, ಬರ್ತಾರೆ ಮೆತ್ತಗೆ 2 ವೀಲರಲ್ಲಿ ಗಾಡಿಯಲ್ಲಿ ಪಿಕಪ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ ಅವರು. ಒಂದು ಆಟೋ ತಗೋಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ದಿನಕ್ಕೆ? ನಮ್ಗೊಂದು 2.5 ಲಕ್ಷ ರೂಪಾಯಿ, 2.80 ಆಗುತ್ತೆ ಸರ್. 1 ಲಕ್ಷ ರೂಪಾಯಿ ಬಂಡವಾಳ ಹಾಕಿರ್ತೀವಿ. ತಿಂಗಳಿಗೆ 9,000 ಫೈನಾನ್ಸ್ ಕಟ್ಟಬೇಕು. 1 ತಿಂಗಳು ನೋಡ್ತಾನೆ, 2 ತಿಂಗಳು ನೋಡ್ತಾನೆ. 45 ದಿವಸ ಆದರೆ ಸೀಸ್ ಮಾಡ್ತಾನೆ ಗಾಡಿ. ಅದಕ್ಕೆ ಬಡ್ಡಿನೂ ಹಾಕ್ತಾರೆ. ಏನೂ ಮಾಡೋಕ್ಕಾಗೋದಿಲ್ಲ. ನಾವು ಸಾಲ ಮಾಡಿ ಎಲ್ಲ ತೊಗೊಂಡ್ಬಂದು ಹಾಕಬೇಕು. ಈ 23 ತಾರೀಕಿಗೆ ಜಯನಗರದಲ್ಲಿದೆ. ಹೌದು ಸರ್. ಹೆಚ್ಚಾಗುವಂಥದ್ದು. ನೀವು ಹೋಗ್ತೀರಾ ಅಲ್ಲಿಗೆ? ನಾವು ಹೋಗ್ತೀವಿ ಸರ್. ದರ ಹೆಚ್ಚಳ ಮಾಡೋದು ಬೇಕಾಗಿಲ್ಲ, ಅಷ್ಟೇ ಸಾಕು ನಮಗೆ. 30 ರೂಪಾಯಿನೇ ಸಾಕು. 30 ರೂಪಾಯಿ ಸಾಕು. ಸರಿ. ನಾರ್ತ್ ಈಸ್ಟ್ ಎಲ್ಲ ಬೆಂಗಳೂರಲ್ಲಿ ಗಾಡಿ ಓಡಿಸ್ತಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅವರೆಲ್ಲ ಬಂದು ಓಡಿಸ್ತಾ ಇದ್ದಾರೆ ಸರ್. ಅವ್ರಿಗೂ ನಿಲ್ಲಿಸಬೇಕು ಸರ್ಕಾರ. ಈಗ ರ್ಯಾಪಿಡೋ ಅಂತ ಬಂದರೆ ಬೈಕ್ ಟ್ಯಾಕ್ಸಿ ಅಂತ ಆಗುತ್ತೆ. ಹೌದು. ಅದೇ ಥರ ಈಗ ಬೆಂಗಳೂರಲ್ಲಿ ನಾರ್ತ್ ಈಸ್ಟ್ ಏನಿಲ್ಲ ಅಂತ ಅಂದ್ರೂ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಬಾಡಿಗೆಗಳನ್ನ ಅವರೇ ತೊಗೊಂಡು ಅವರು ಮೆತ್ತಗೆ ಹೋಗ್ತಾ ಇದ್ದಾರೆ ಸರ್. ಅವ್ರ ಸರ್ಕಾರ ಅವರು ನಮ್ಮ ಮೇಲೆ ಕರುಣೆ ಮಾಡಬೇಕು ಸ್ವಲ್ಪ. ತುಂಬ 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರೆ ಸ್ವಾಮಿ ನಮಗೆ. ಕ್ಯಾಬ್ಗೆ ಎಕ್ಸೆಲ್ ಗಾಡಿ 10 ರೂಪಾಯಿ 12 ರೂಪಾಯಿ ಕಿಲೋಮೀಟ್ರು, 25 ಕಿಲೋಮೀಟ್ರಿಗೆ 250 ರೂಪಾಯಿ. ಆಟೋಗಂತೂ ಮೋಸ ಆಗ್ಬಿಟ್ಟಿದೆ. ಈಗ ರ್ಯಾಪಿಡೋ ಮತ್ತು ಊಬರಲ್ಲಿ ನಾರ್ತ್ ಇಂಡಿಯನ್ಸ್ ಗಾಡಿ ಇದು ವ್ಯಾಗನರ್ ಬಿಟ್ಟಿದ್ದಾರೆ. ಆ ಗಾಡಿ ಬಂದಮೇಲೆ ಅಂತೂ ತುಂಬ ವರಸ್ಟ್ ಆಗ್ಬಿಟ್ಟಿದೆ. ನಾರ್ತ್ ಇಂಡಿಯನ್ಸ್ ಬಂದು ತುಂಬ ವರಸ್ಟ್ ಆಗ್ಬಿಟ್ಟಿದೆ. ಆ ಗಾಡಿಗಳಿಗೆ 300-400 ಗಾಡಿಯಲ್ಲಿ ಹಾಕಿದ್ದಾರೆ. ನಾರ್ತ್ ಇಂಡಿಯನ್ಸ್ ಬಂದು ಬರೀ ಅವ್ರಿಗೇನು ಬೇಕು 500 ರೂಪಾಯಿ ಬಂದರೆ ಸಾಕು ಅಂತ ಹೊಡಿತಾ ಇದ್ದಾರೆ. ಸರ್, ಈಗ ಎಲ್ಲ ಆಟೋ ಚಾಲಕರು ಬರ್ತಾರೆ ಅಷ್ಟೇ. ನಾರ್ತ್ ಆಟೋ ಓಡಿಸ್ತಾರೆ ಅಂತ. ಹೌದು. ನಾರ್ತ್ ಅವ್ರಿಗೆ ಆಟೋ ಕೊಡೋದ್ರೆ ಯಾರು? ಹಾಗಾದ್ರೆ ಆಟೋ ಎಲ್ಲಿಂದ ಬರ್ತಿದೆ ಹಾಗಾದ್ರೆ? ಸರ್, ಅವ್ರಿಗೆ ಅಗ್ರಿಮೆಂಟ್ ಇದ್ರಿ ಫೈನಾನ್ಸ್ ಮಾಡಿ ಕೊಟ್ಬಿಡ್ತಾ ಇದ್ದಾರೆ. ಮನೆ ಅಗ್ರಿಮೆಂಟು, ರೆಂಟಲ್ ಅಗ್ರಿಮೆಂಟ್ ಒಂದು ತಗೊಂಡು ಹೋದ್ರೆ ಸಾಕು, ಪ್ರೈವೇಟ್ ಫೈನಾನ್ಸ್ ಹಾಕಿ ಗಾಡಿ ಕೊಡ್ತಾ ಇದ್ದಾರೆ. ಇದು ಎಲ್ಲ ಫೈನಾನ್ಸ್ ಅವ್ರು ಮಾಡ್ತಾ ಇರೋಕೆ ಅವ್ರಿಗೇನು ಬೇಕು, ಎಲ್ಲರೂ ದುಡಿಮೆ ಬೇಕು. ಆ ದುಡ್ಡು ಬೇಕು, ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಕಿಲೋಮೀಟರ್ಗೆ 5 ರೂಪಾಯಿ ಚೆಕ್ ಮಾಡಬೇಕು ಅಂತ ಈಗ ಪರಿಷ್ಕರಣೆ ಮಾಡಬೇಕು ಅಂತ ಇದ್ದಾರೆ. ಈಗ ತಪ್ಪದು ಸರ್. ಈಗ ನಮಗಂತೂ ತುಂಬ ವರಸ್ಟ್ ಆಗ್ಬಿಟ್ಟಿದೆ ಸ್ವಾಮಿ. ಇನ್ನು 6 ತಿಂಗಳಲ್ಲೇ ಬೆಂಗಳೂರಲ್ಲಿ ನಾವು ಕ್ಯಾಬ್ಗಳು ಮಾರ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಹಂಗಾಗ್ಬಿಟ್ಟಿದೆ. ಇವಾಗ ಬಂದಿದ್ದೀನಿ ಎಲ್ಲಿ ಜಯನಗರದಿಂದ ಇಲ್ಲಿಗೆ ಬಂದಿದ್ದು 150 ರೂಪಾಯಿ ಎಕ್ಸೆಲ್ ಗಾಡಿಗೆ ಬಂದಿರೋದು. ಅದಕ್ಕೆ CNG ಅಂದರೆ ವರ್ಕೌಟ್ ಆಗ್ತಾಯಿದೆ. EMI ಕಟ್ಟೋಕ್ಕಾಗ್ತಾಯಿಲ್ಲ. 30,000 ರೂಪಾಯಿ EMI ಕಟ್ಟೋಕ್ಕಾಗ್ತಾಯಿಲ್ಲ. ಹಂಗಾಗೋಗುತ್ತೆ ಈಗ ಪರಿಸ್ಥಿತಿ. ಆಟೋದವ್ರಿಗಾದ್ರೂ ಪರವಾಗಿಲ್ಲ, ನಮಗಂತೂ ಇನ್ನೂ ವರಸ್ಟ್ ಆಗ್ಬಿಟ್ಟಿದೆ. ಒಂದು ದಿನಕ್ಕೆ ಎಷ್ಟು ಮಾಡ್ತೀರಾ ನೀವು? ಒಂದು ದಿನಕ್ಕೆ 4,000-5,000 ಈ ಗಾಡಿಯಲ್ಲಿ ಮಾಡ್ತಾ ಇರೋದು. ಇವಾಗ 1,500-2,000 ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಜೂನ್ ಆಗುತ್ತಾ? ಒಂದು ವರ್ಷ ಆಗ್ತಾ ಇಲ್ಲ ಸರ್. EMI 1,000 ಕಟ್ಟಬೇಕಲ್ಲ. ಒಂದು ದಿನಕ್ಕೆ ಏನೇನು ಖರ್ಚು ಬರುತ್ತೆ ನೀವು ದುಡಿದಲ್ಲಿ?
ಇವು ಪೆಟ್ರೋಲ್ ಹಾಕಬೇಕು. ನಮ್ಮ ಊಟ ತಿಂಡಿಗೆ 150-200 ರೂಪಾಯಿ ಬೇಕು. ಕಾಫಿ ಟೀ ಊಟದ 3 ಹೊತ್ತಿಗೆ ಬೆಳಗ್ಗೆ 5 ಗಂಟೆಗೆ ಬಂದರೆ ನೈಟ್ 10-11 ಗಂಟೆಗೆ ಮನೆಗೆ ಹೋಗ್ಬೇಕಾಗತ್ತೆ. ಹಂಗೆ ಆಗ್ಬಿಟ್ಟಿದೆ ಪರಿಸ್ಥಿತಿ ಇವಾಗ ನಮಗೆ. ಈ ಮುಖಾಂತರ ಈಗ ಸಾರಿಗೆ ಇಲಾಖೆ ಕೂಡ ಮತ್ತು ಈಗ ಕೆಲವು ಆಟೋ ಕ್ಯಾಬ್ ಯೂನಿಯನ್ ಕೂಡ ಇದಿದೆ. ಅದು ನಾವು ಹೇಳ್ತೀನಿ ಅಂದರೆ ಒಂದು ಫಿಕ್ಸೆಡ್ ರೇಟ್ ಫಿಕ್ಸ್ ಮಾಡಿ ಎಲ್ಲರಿಗೂ, ಈ ಗಾಡಿಗೆ ಇಷ್ಟು ಈ ಗಾಡಿಗೆ ಅಂತ ಒಂದು ಫಿಕ್ಸೆಡ್ ರೇಟ್ ಫಿಕ್ಸ್ ಮಾಡಿದ್ರೆ ಎಲ್ಲರಿಗೂ ವರ್ಕೌಟ್ ಆಗುತ್ತೆ. ಕಿಲೋಮೀಟರ್ 5 ರೂಪಾಯಿ ಜಾಸ್ತಿ ಮಾಡಿದ್ರೆ ಪ್ರಯಾಣಿಕರು ಬರ್ತಾರಾ? ಕ್ಯಾಬ್ಗಾಗಲಿ ಆಟೋಗಾಗಲಿ ಪ್ರಯಾಣಿಕರು ಬರ್ತಾರೆ. 5 ರೂಪಾಯಿ ಕಿಲೋಮೀಟ್ರು. ಈಗ 15 ರೂಪಾಯಿ ಇದೆಯಲ್ಲ, ಆಟೋದವ್ರಿಗೆ 15 ಇದ್ರೆ ಸರ್ ಬರೋರು ಬರ್ತಾರೆ. ಈಗ 2 ದಿವಸ ನೋಡ್ತಾರೆ, 3ನೇ ದಿವಸ ಈಗ ನಮ್ಗೆ 12 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರಲ್ಲ, 10 ರೂಪಾಯಿ ಕಿಲೋಮೀಟ್ರ್ ಕೊಡ್ತಾ ಇದ್ದಾರಲ್ಲ. ನಮಗೆ ಆಟೋದವ್ರಿಗಂತೂ ಮಿನಿಮಮ್ ನಮಗೆ 70 ರೂಪಾಯಿ ಕೊಡ್ತಾ ಇದ್ದಾರಲ್ಲ. ಏನು ಮಾಡೋದ? ಈಗ ಫಿಕ್ಸೆಡ್ ರೇಟ್ ಮಾಡಿ. ಆಟೋದವ್ರಿಗೆ ಹೆಂಗೆ ಮಾಡ್ತಾ ಇದ್ದಾರೆ, ಕ್ಯಾಬ್ದವ್ರಿಗೂ ಹಂಗೆ ಮಾಡಿ ಒಂದು ಫಿಕ್ಸ್ ರೇಟ್ ಮಾಡಿ. ಒಂದು 25 ರೂಪಾಯೋ 30 ರೂಪಾಯೋ ಒಂದು ಕಿಲೋಮೀಟ್ರಿಗೆ ಇಷ್ಟಂತ ಫಿಕ್ಸ್ ಮಾಡಿ ಸರ್ಕಾರ. ಓಲಾ ಊಬರ್ ಆಗಲಿ, ಓಲಾ ಊಬರ್ ಏನು ಮಾಡ್ತಾ ಇದ್ದಾರೆ, ನಮಗೊಂದು 500 ರೂಪಾಯಿ ತೋರಿಸ್ಬಿಟ್ಟು 250 ರೂಪಾಯಿ ಕಸ್ಟಮರ್ಗೆ ಪೇಮೆಂಟ್ ಮಾಡ್ತಾಯಿದ್ದಾರೆ. ಆ ಥರ ಮೋಸ ಮಾಡ್ತಾಯಿದ್ದಾರೆ. ಒಂದು ಫಿಕ್ಸ್ ರೇಟ್ ಮಾಡಿ. ಆಟೋಗೆ ಮೀಟ್ರ್ ಹೆಂಗೆ ಮಾಡಿದಾರೋ ಆ ಥರ ನಮಗೂ ಮಾಡಿಕೊಡಿ ಅಂತ ಕೇಳ್ತಾರೆ. ಸರ್ ಇಲ್ಲಿಗೆ ನಿಮ್ಮ ಚಾಲಕರಿಗೆ ತಪ್ಪಾಗ್ತಿರೋದು ಎಲ್ಲಿ ಆದರೆ ಕಷ್ಟ ಆಗ್ತದೆ, ಯಾರಿಂದ ಆಗಿದ್ರೆ? ಓಲಾ ಒಬ್ಬರ ಕಡೆಯಿಂದನೂ ಆಗ್ತಾಯಿದೆ ಸರ್. ಇವಾಗ ನಮಗೆ 500 ರೂಪಾಯಿ ತೋರಿಸಿದ್ರೆ ನಮ್ಮ ಕೈಗೆ ಬರೋದು 250 ರೂಪಾಯಿ ಕಸ್ಟಮರ್ಗೆ ತೋರಿಸೋದು. ನಮಗೆ ಜಾಸ್ತಿ ತೋರಿಸಿ ಅಲ್ಲಿಗೆ ಹೋಗಿ ಮಾಡಲೇಬೇಕು, ಅನ್ನೇ ಬರೋಂಗೆ ಆಗ್ಬಿಟ್ಟಿದೆ. ಒಂದು ಫಿಕ್ಸ್ ರೇಟ್ ಮಾಡಿ, ಅವ್ರಿಗೂ ಅಷ್ಟು ಹೋಗಲಿ ನಮಗೂ ಅಷ್ಟು ಬರುತ್ತೆ. ಒಂದು ರೇಟ್ ಫಿಕ್ಸ್ ಮಾಡಬೇಕು. ಕಿಲೋಮೀಟ್ರಿಗೆ ಇಷ್ಟು ಅಂತ ಫಿಕ್ಸ್ ಮಾಡಿ. ಎಷ್ಟು ವರ್ಷ ಇಲ್ಲಿ? 20 ವರ್ಷದಿಂದ ಇದ್ದೀನಿ ಸರ್. 20 ವರ್ಷದಿಂದ 10 ವರ್ಷ ಆಟೋ ಓಡಿಸಿದ್ದೀನಿ. ಈಗ 10 ವರ್ಷದ ಕ್ಯಾಬಲ್ಲಿ ಇದ್ದೀನಿ. ಇವಾಗ ಏರ್ಪೋರ್ಟಿಂದ ಪಿಕಪ್ ಮಾಡಿದ್ರೆ ಇಲ್ಲಿ ಎಲೆಕ್ಟ್ರಾನ್ ಸಿಟಿ ಡ್ರಾಪ್ ಮಾಡಿದೆ ನಾನೇ ಒಂದು ನೈಟ್ ನಿನ್ನೆ. ಅದರಲ್ಲಿ 1230 ರೂಪಾಯಿ ಬಿಲ್ ಮಾಡೋನು. ಅಲ್ಲಿ ಕೊಟ್ಟಿರೋದೇ ನಾನು 450 ರೂಪಾಯಿ ಕೊಟ್ಟವನು ಅದರಲ್ಲಿ, ಮತ್ತು ಪ್ರೈಮ್ ಸಡನ್ನಲ್ಲಿ. ಅದು ಇವಾಗ ಅಲ್ಲಿಂದ ತಂದಿರೋದೇ ನಾವು, ಗಾಡಿ ನಮ್ಮದು ಎಲ್ಲ ನಮ್ಮದು, ಮೇಂಟೆನೆನ್ಸ್ ಎಲ್ಲ ನಮ್ಮದೇ. ಅದರಲ್ಲಿ ತೊಗೊಳ್ಳೋದೇ ಅವನು ನಮ್ಕಿನ ಅವನೇ ಅರ್ಧಪ್ಪಷ್ಟು ಅವನೇ ತೊಗೊತಾನೆ, ಅದ್ರಿಗೆ ಕಮ್ಮಿ ನಮ್ಗೆ ಕೊಡ್ತಾನೆ. ಅದರಲ್ಲಿ ಏನು ಸರ್ 1230ರಲ್ಲಿ 450 ರೂಪಾಯಿ 650 ರೂಪಾಯಿ ಸಿಗುತ್ತೆ. ಮಿಕ್ಕಿರೋದು 700-800 ರೂಪಾಯಿ ಅವನೇ ತೊಗೊತಾನೆ, ನಮ್ಕಿನ ಡಬಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.